ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 12/3/2025 ಏನೇನು ನಡೀತಾ ಇದೆ ಮಾರ್ಕೆಟ್ ಒಳಗಡೆ ನೋಡ್ಕೋಬೋದು ಸರ್. US ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಫ್ಲಾಟ್ ಟು ಪಾಸಿಟಿವ್ ಅಲ್ಲಿ ಕ್ಲೋಸಿಗೆ ಟ್ರೈ ಮಾಡಿತು, ಬಟ್ ಎಂಡ್ ಮಾರ್ಕೆಟ್ ಏನಾಯ್ತು ಸರ್, ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಓಕೆ, ಏನೇನು ನಡೀತಾ ಇತ್ತು US ಮಾರ್ಕೆಟ್ ಅಲ್ಲಿ ಮೊದಲು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆ, US ಅಂಡ್ ಕೆನಡಾ ನಡುವೆ ಒಂದು ಯುದ್ಧ ನಡೆದಂಗೆ ಆಗ್ತಾ ಇದೆ. ಓಕೆ, ತಾರಿಫ್ ವಾರ್. ಓಕೆ, ಇನಿಷಿಯಲಿ ಮಾರ್ಕೆಟ್ ಪಾಸಿಟಿವ್ ಫ್ಲಾಟ್ ಆಗಿ ಓಪನ್ ಆಗಿ ಬಿಟ್ಟಿತ್ತು. ಆಮೇಲೆ ಕೆನಡಾದವರು US ಮೇಲೆ 25% ಎಲೆಕ್ಟ್ರಿಸಿಟಿ ತಾರೀಫ್ ಹಾಕ್ತಾರೆ ಅಂತ ಹೇಳಿ ಮಾರ್ಕೆಟ್ ಒಂದು 2% ಅಂತೂ ಬಿತ್ತು. ಆಮೇಲೆ ಇಲ್ಲ ಮಾರ್ಕೆಟ್ ಆ ರೀತಿ ಆಗುವ ಸಾಧ್ಯತೆ ಇಲ್ಲ ಅಂತ ರಿಪೋರ್ಟ್ ಬಂದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರ್ ಆಯಿತು. ಬಟ್ ಎಂಡ್ ಮಾರ್ಕೆಟ್ ಅಟ್ ದ ಎಂಡ್ ಏನಾಯ್ತು ಸರ್, ನೆಗೆಟಿವ್ ಆಗಲಿ ಕ್ಲೋಸ್ ಆಗಲಿ ಟ್ರೈ ಆಯಿತು. ಓಕೆ, ಸೊ ಮಾರ್ಕೆಟ್ ಇಸ್ ಫ್ಲಾಟ್ ಫಾರ್ US ಮಾರ್ಕೆಟ್. ಓಕೆ, ಅಂಡ್ ಈ ಸದ್ಯದ ಮಟ್ಟಿಗೆ S&P 500 ನಿಮಗೆ ಫ್ಲಾಟ್ ಕ್ಲೋಸ್ ಆಗಿದೆ. ಅಂಡ್ ನೆಸ್ಡ್ಯಾಕ್ ಕೂಡ ಹಾರ್ಡ್ಲಿ ನೆಗೆಟಿವ್ ಅನ್ನುವಂತ ಕ್ಲೋಸ್ ಆಗಿದೆ ಅಥವಾ ಫ್ಲಾಟ್ ಕ್ಲೋಸ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ US ಮಾರ್ಕೆಟ್ ಗಿಂತ ಮುಂಚೆನೆ ಕ್ಲೋಸ್ ಆಗಿರುತ್ತೆ. ದೇ ಆರ್ ಆಲ್ ಕ್ಲೋಸ್ಡ್ ನೆಗೆಟಿವ್. ಸೊ ನಮಗೆ ಜಾಸ್ತಿ ಸಂಬಂಧ ಇರೋದು US ಮಾರ್ಕೆಟ್ ಜೊತೆ ಥಿಂಕ್ ಮಾಡಿದ್ರೆ. ಸೊ ಆ ಆಂಗಲ್ ಇಂದ ನೋಡ್ಕೊಂತ ಹೋದ್ರೆ ಏಷ್ಯನ್ ಮಾರ್ಕೆಟ್ಸ್ ಆರ್ ಫ್ಲಾಟ್ ಟು ಪಾಸಿಟಿವ್, ಒಟ್ನಲ್ಲಿ ಫ್ಲಾಟ್ ಅಂತ ಅನ್ಕೊಳ್ಳೋಣ. ಅದರ್ವೈಸ್ ವೆರಾಸ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಓನ್ಲಿ ಇನ್ -9 ಪಾಯಿಂಟ್ಸ್ ಹಿಯರ್. ಸೊ ವಿ ಆರ್ ಓಪನಿಂಗ್ ಫ್ಲಾಟ್ ಓಪನ್ ಟುಡೇ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇದಾಯ್ತು ಸರ್. ಎಕನಾಮಿಕ್ ಕ್ಯಾಲೆಂಡರ್ ನಲ್ಲಿ ಏನಾದ್ರು ಡೇಟಾ ಬರ್ತಾ ಇದೆಯಾ? ಎಸ್, ಹೌದು ಸರ್. ಇವತ್ತು ಸಂಜೆ 4 ಗಂಟೆಗೆ CPI ಇನ್ಫ್ಲೇಷನ್ ಡೇಟಾ ಬರ್ತಾ ಇರುತ್ತೆ. ಅಂಡ್ ರಿಪೀಟಿಂಗ್ ಹಿಯರ್ ಸರ್, CPI ಇನ್ಫ್ಲೇಷನ್ ಡೇಟಾ ನೋಡ್ಕೊಳ್ಳಿ. 4.25 ಇತ್ತು ಮೊದಲು, 4 ಎಕ್ಸ್ಪೆಕ್ಟೇಷನ್ ಇದೆ. ಎಕ್ಸ್ಪೆಕ್ಟೇಷನ್ ಅಷ್ಟೇ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇದಕ್ಕಿಂತ ಕಡಿಮೆ ಬಂದ್ರೆ ಬಹಳ ಒಳ್ಳೇದು. ದಟ್ ಇಸ್ 3.5, 3.9, 3.95 ಈ ರೀತಿ ಬಂದ್ರೆ ಬಹಳ ಒಳ್ಳೇದು. ದಟ್ಸ್ ಗುಡ್ ಫಾರ್ ಎಕನಾಮಿ. Whereas 4.3 ಎಕ್ಸ್ಪೆಕ್ಟೇಷನ್ ಹೋದ್ ಸಲ ಇತ್ತು ಸರ್, ಎಕ್ಸ್ಪೆಕ್ಟೇಷನ್ 4% ಇದೆ. ಆದರೆ ಮಾರ್ಕೆಟ್ 4.25 ಬಂದ ಅಂತ ತಿಳ್ಕೊಳ್ಳಿ ಸರ್. ಹಣದುಬ್ಬರ ಏರಿಕೆ, ಮಾರ್ಕೆಟ್ ಬೀಳುವಿಕೆ. ದಟ್ಸ್ ಇಟ್. ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಓನ್ಲಿ ಸಿಂಪಲ್ ವೇ ಆಫ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಫೈನ್. ಅದಾದ್ಮೇಲೆ ಇವನ್ US ಮಾರ್ಕೆಟ್ ಕೂಡ CPI ಇನ್ಫ್ಲೇಷನ್ಸ್ ಕೂಡ ಬರ್ತಾ ಇದೆ ಇವತ್ತೇ ಕೂಡ. ಸೊ ಅಂಡ್ ಇವನ್ ಕ್ರೂಡ್ ಆಯಿಲ್ ಇನ್ವೆಂಟರಿ ಕೂಡ ಬರ್ತಾ ಇದೆ. ವೆರಸ್ ADR ಗಳನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಸರ್. ಓಕೆ, ಇನ್ಫೋಸಿಸ್ ಅಂಡ್ ವಿಪ್ರೋ ಬೋತ್ IT ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ಸ್ಗಳು ದವಾಯಿಸ್ ಪಾಸಿಟಿವ್ ಆಗಿದೆ. ರೈಟ್, ಸಿ ದಿಸ್ ಒನ್. ಬ್ಯಾಂಕ್ಗಳು ಪಾಸಿಟಿವ್ ಇದೆ. ಓಕೆ, ಸೊ ಅರ್ಥ ಈಸಿ ಗೊತ್ತಾಗ್ತಾ ಇರೋದು. ಬ್ಯಾಂಕ್ ನಿಫ್ಟಿ ಇಸ್ ಗೋಯಿಂಗ್ ಟು ಬಿ ಅ ಪಾಸಿಟಿವ್ ಫಾರ್ ಅ ಟ್ರೀ ಟುಡೇ. ಓಕೆ, ಇದು ಗೊತ್ತಾದ್ಮೇಲೆ ಮಾರ್ಕೆಟ್ ಅಲ್ಲಿ FID ಆಕ್ಟಿವಿಟಿ ಏನೇನು ನಡೀತಾ ಇದೆ. FI ಆಕ್ಟಿವಿಟಿ ನೋಡ್ಕೊಂಡ್ರೆ ದೇ ಹ್ಯಾವ್ ಸೋಲ್ಡ್ ಅಬೌಟ್ 2800 crore. ಮೊನ್ನೆ ಏನು ಪಾರ್ಟಿಸಿಪೇಷನ್ ಇರಲಿಲ್ಲ. ವೆರಾಸ್ ನೋಡ್ಕೊಳ್ಳಿ, DIದವರು 2,000 ಕೋಟಿ ಬೈ ಮಾಡಿದ್ದಾರೆ. ಹಾರ್ಡ್ಲಿ ನೆಗೆಟಿವ್ ಬೈ 800. ಸೊ ಎಲ್ಲ ಆಂಗಲ್ ಇಂದ, ADR ಆಂಗಲ್ ಇಂದ, ಓಕೆ, ಈವನ್ ಗ್ಲೋಬಲ್ ಸೆಂಟಿಮೆಂಟ್ ಇಂದ ನೋಡಿದ್ರು ಕೂಡ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್. ಓಕೆ, ನಾವು ಇಟ್ಸ್ ಓಕೆ ನಾವು. ಸೊ ಲೆಟ್ಸ್ ಗೋ ಆಯಿಲ್ ಡೇಟಾ. ಆಯಿಲ್ ಡೇಟಾ ಏನ್ ಹೇಳ್ಕೊಡ್ತಾ ಇದೆ, ಲುಕ್ ಅಟ್ ನ ಡೇ ಆಂಗಲ್. ಓಕೆ, ಡೇ ಆಂಗಲ್ ಒಳಗಡೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇರೋದು $67. ಓಕೆ, ಡಾಲರ್. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ $67 ರೀಕ್ಲೈಮ್ ಮಾಡ್ಕೊಂಡಿದೆ ಅಂದ್ರೆ ಎಸ್ ಮಾರ್ಕೆಟ್ ಮೇಲ್ಗಡೆ ಹೋಗುವ ಸಾಧ್ಯತೆ ಇದೆ. ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ನಾವು 1 ಅವರ್ ಆಂಗಲ್ ಬರೋಣ. ಸೊ 1 ಅವರ್ ಆಂಗಲ್ ಬಂದ್ಬಿಟ್ರೆ ನಾವು ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಕೋಬಹುದು. ಲುಕ್ ಅಟ್ ಹಿಯರ್. ಓಕೆ, ಸೊ ಮಾರ್ಕೆಟ್ ನಲ್ಲಿ ಈಸಿ ವೇ ಏನಿದೆ ಸರ್, $67 ಮೇಲೆ ಹೈಯರ್ ಲೋ ಆದ್ರೆ ಈಸಿ ಇದೆ. ದಟ್ಸ್ ಅ ಫ್ರೀ ವೇ. ಸೊ ಇಲ್ಲ ಸರ್ ಮಾರ್ಕೆಟ್ ಫೇಲ್ ಆಗ್ಬಹುದು ಅಂದ್ರೆ ಎಸ್ ಸರ್, ಇಲ್ಲೇ ನಿಮ್ಗೆ ಎಂ ಪ್ಯಾಟರ್ನ್ ತರ ಕಾಣಬಹುದು, ಸೆಲ್ಲಿಂಗ್ ಪ್ಯಾಟರ್ನ್ ಆಗ್ಬಹುದು. ದೆನ್ ಮಾರ್ಕೆಟ್ ವಿಲ್ ಫೇಲ್ ಸರ್, ಇಟ್ ವಿಲ್ ಕಮ್ ಟು 66 ಅಂಡ್ ಅಲ್ಟಿಮೇಟ್ಲಿ $65. ಓಕೆ, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಝೋನ್ ನಾವ್ ಇನ್ ದ ಆಯಿಲ್. ಓಕೆ, ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ. ಓಕೆ, ನಿನ್ನೆಯ ಲೆವೆಲ್ಗಳನ್ನ ಅದೇ ರೀತಿ ಇಟ್ಕೊಂಡಿದ್ದೀನಿ, ಯಾವ ರೀತಿ ಚೇಂಜ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಈ ಜಾಗದಲ್ಲಿಂದ ನೀವು ಬೈಯಿಂಗ್ ಮಾಡಬಹುದು ಡಿಸ್ಕಷನ್ ಮಾಡಿ. ಈ ಜಾಗ ಫೇಲ್ ಆದ್ರೆ ಸೆಲ್ಲಿಂಗ್ ಹೋಗ್ಬೋದು ಡಿಸ್ಕಷನ್ ಮಾಡಿದ್ವಿ. ಬಟ್ ಮಾರ್ಕೆಟ್ ಆ ರೀತಿ ರಿಯಾಕ್ಷನ್ ಮಾಡ್ತಾ ಇಲ್ಲ, ಟೋಟಲಿ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಮಾಡ್ಕೊಂಡಿದೆ. ಸೊ ವೆರಾಸ್ ಫ್ರೀ ವೇಸ್ ಆಲ್ಸೋ ಅಟ್ 406. ಓಕೆ, ಬಿಲೋ 384. ಇವೆರಡು ಇಂಪಾರ್ಟೆಂಟ್ ಲೆವೆಲ್ ನೆನ್ಪಿಟ್ಕೊಳ್ಳಿ. ಅದರ್ವೈಸ್ ಈ ಬೌಂಡ್ರಿ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗುತ್ತೆ ಆನ್ ದ ಐದರ್ ಸೈಡ್. ಓಕೆ, ನಾಜಲ್ ಗೋಸ್ ಕೂಡ ಆಯ್ತು ಸರ್. ವಾಟ್ ಅಬೌಟ್ ಗೋಲ್ಡ್? ಎಸ್, ಗೋಲ್ಡ್ ಬರೋಣ. ಸೊ ಗೋಲ್ಡ್ ಅಲ್ಲಿ ನೋಡ್ಕೊಳ್ಳಿ ಸರ್, ಮಾರ್ಕೆಟ್ ಅಗೇನ್ ಇಲ್ಲಿ ಲೋವರ್ ಹೈ ಆಗಿಲ್ಲ. ಐ ರಿಪೀಟ್ ಹಿಯರ್, ಇಲ್ಲಿ ಲೋವರ್ ಹೈ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಆಗಿಲ್ಲ. ಅಂಡ್ ಮಾರ್ಕೆಟ್ ನೋಡ್ಕೊಳ್ರಿ, ಅಗೇನ್ ಕಮ್ ಟು ದ ಬೌಂಡ್ರಿ ಅಂಡ್ ಫೈಟಿಂಗ್ ಹಿಯರ್. ಸೊ ಮತ್ತೆ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ, ಲೋ ಇದನ್ನ ಬ್ರೇಕ್ ಮಾಡುತ್ತೆ 2910 ಸರ್, ಅಗೇನ್ 2890. ಅದರ್ವೈಸ್ ಬ್ರೇಕ್ಔಟ್ ಹಿಯರ್. ಇಷ್ಟೇ ಇದೆ ಕೆಲಸ ಗೋಲ್ಡ್ ಒಳಗಡೆ. ಓಕೆನಾ? ಫೈನ್. ಸೊ ಗೋಲ್ಡ್ ಒಳಗೂ ಕೂಡ ಅರ್ಥ ಮಾಡ್ಕೊಂಡಿದ್ರಿ. ವಾಟ್ ಅಬೌಟ್ ಮಾರ್ಕೆಟ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಸರ್? ಸೊ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ಎಷ್ಟೊಂದು ಬೈ ಬಂದಿದೆ, ಸೆಲ್ ಬಂದಿದೆ.
ಸೊ ಟೋಟಲ್ ಓನ್ಲಿ ಬೈ ಕಡೆ ನೋಡೋಣ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಹಿಯರ್. ಸೊ ಇಷ್ಟೊಂದು ಬೈ ಸೈಡ್ ಇವೆ. ಆರತಿ ಇಂಡಸ್ಟ್ರಿ, ಅಂಬುಜಾ ಸಿಮೆಂಟ್, ಭಾರತಿ ಏರ್ಟೆಲ್. ಆಬ್ವಿಯಸ್ಲಿ ಭಾರತಿ ಏರ್ಟೆಲ್ ಮತ್ತೆ ಸ್ಟಾರ್ಲಿಂಕ್, ಓಕೆ, ಟೆಸ್ಲಾದವರು ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ನಡೀತಾ ಇದೆ. ಇಟ್ಸ್ ಚಾಲೆಂಜ್ ಟು ದ ಜಿಯೋ, ಓಕೆ, ಏರ್ಟೆಲ್ಗೆ, ಸೊ ಜಿಯೋ ಟೆಲಿಕಾಮ್ಗೆ. ಆದ್ರೂ ಕೂಡ ಏರ್ಟೆಲ್, ರಿಲಯನ್ಸ್ ಅಷ್ಟೊಂದು ಬೆಳ್ಳೇ ಇಲ್ಲ. ಬಿಕಾಸ್ ರಿಲಯನ್ಸ್, ಓಕೆ, ಇತ್ತೀಚೆಗೆ ಜಾಸ್ತಿ ಯೂಸರ್ಸ್ನ ಆ್ಯಡ್ ಮಾಡ್ಕೊಂಡಿದೆ. ವೆರಾಸ್ ವೊಡಾಫೋನ್ ಐಡಿಯಾ ಒಂದು 17 ಲಕ್ಷ, ಓಕೆ, ಯೂಸರ್ಸ್ನ ಕಳ್ಕೊಂಡಿದೆ. ಸೊ ಲೆಟ್ ಸಿ ಅವ್ರ ಪ್ರೈಸ್ ಆಕ್ಷನ್ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ಇವೆಲ್ಲ ಸ್ಟಾಕ್ಗಳು ಬಾಯಿಂಗ್ ಸೈಡ್ ಇದೆ. ಜಿಯೋ ಫೈನಾನ್ಸ್ ಆಗಲಿ, MFSL ಆಗಲಿ, ನೌಕರಿ ಆಗಲಿ, ಓಕೆ, ಪೇಟಿಎಂ, RECLTD, ಸನ್ಫಾರ್ಮಾ. ಆಬ್ವಿಯಸ್ಲಿ ನೀನೇ ಸನ್ಫಾರ್ಮಾ ಶಾರ್ಟ್ ಅಪ್ ಆಗಿದೆ, ನೋಡಿದ್ದೀರಿ ನೀವು. TVS ಮೋಟರ್ ಎಲ್ಲ ಬಾಯಿಂಗ್ ಸೈಡ್ ಇದೆ. ಬೇರೆ ಸೆಲ್ಲಿಂಗ್ ಕಡೆ ಯಾವ್ಯಾವ ಇದೆ, ಸಿಂಪ್ಲಿ ಕಮ್ ಅಂಡ್ ಸಿ ಹಿಯರ್. ಓಕೆ, ದಿಸ್ ಆಲ್ ಆರ್ ಸೈಡ್ ಸೆಲ್ಲಿಂಗ್ ಸೈಡ್. ಅದಾನಿ ಪೋರ್ಟ್ಸ್, ಅಪೋಲೋ ಟೈರ್, ಎಕ್ಸಿಸ್ ಬ್ಯಾಂಕ್, ಬರ್ಜರ್ ಪೇಂಟ್, ಓಕೆ, ಸಿಪ್ಲಾ, ಓಕೆ, ಪುನಾವಾಲಾ, ಓಕೆ, ಅಂಡ್ ಸೊನಾಕಾಮ್ಸ್ ಅಂಡ್ RBL ಬ್ಯಾಂಕ್ ಅಂಡ್ ಎಸ್ ಬ್ಯಾಂಕ್. ಓಕೆ, ಸೊ ಇದನ್ನ ಬಿಟ್ಟರೆ ಉಳ್ಕಿದ್ದೆಲ್ಲ ಅನ್ಡಿಸೈಡೆಡ್ ಇವೆ. ಓಕೆ, ಅನ್ಡಿಸೈಡ್ ಇದೆ. ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಆನ್ ದ ಬೇಸ್ ಆಫ್ ಪ್ರೈಸ್ ಅಂಡ್ ವಾಲ್ಯೂಮ್ ಅಂಡ್ ಓಪನ್ ಇಂಟ್ರೆಸ್ಟ್ ಈ ಇಂಡಿಕೇಶನ್ ವರ್ಕ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅಂಡ್ ಟೋಟಲ್ ಮಾರ್ಕೆಟ್ ನಮ್ಗೆ ಕೂಡ ಗೊತ್ತಾಗ್ತಾ ಇದೆ ಸದ್ಯದ ಮಟ್ಟಿಗೆ. CPI ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಸಂಜೆ, ಅಂದ್ರೆ ನಾಳೆಗೆ ಇಫೆಕ್ಟ್ ಇದೆ. ಅಂಡ್ ನಾವು ಸದ್ಯದ ಮಟ್ಟಿಗೆ ಓಪನ್ ಆಗ್ತಾ ಇರೋದು ಗಿಫ್ಟ್ ನಿಫ್ಟಿ ಪ್ರಕಾರ ಫ್ಲಾಟ್ ಟು ಪಾಸಿಟಿವ್ ಅಥವಾ ಫ್ಲಾಟ್ ಟು ನೆಗೆಟಿವ್ ಅಂದ್ಕೊಂಡ್ರು ಅಡ್ಡಿ ಇಲ್ಲ. ಬಿಕಾಸ್ ಮಾರ್ಕೆಟ್ ಸದ್ಯದ ಮಟ್ಟಿಗೆ ತೋರಿಸ್ತಾ ಇರೋದು ಓನ್ಲಿ -5 ಪಾಯಿಂಟ್ಸ್. ಓಕೆ, ಸೊ ಇದ್ರೊಳಗೆ ಏನೋ ಚೇಂಜಸ್ ಇದ್ರೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ತೀರಿ. ವಿ ವಿಲ್ ಡಿಸ್ಕಸ್ ವೆರಿ ಫರ್ದರ್ ಹಿಯರ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.